ವೃಷಭ ರಾಶಿಯವರಿಗೆ ಶುಕ್ರ ಗ್ರಹದ ಅನುಗ್ರಹ ತುಂಬ ಚೆನ್ನಾಗಿದೆ. ಇದರಿಂದ ಸೌಂದರ್ಯ ಆಗಿರ್ಬೋದು, ಸಂಪತ್ತು ಆಗಿರ್ಬೋದು, ಎರಡನ್ನೂ ಕೂಡ ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇದೆ. ವೃಷಭ ರಾಶಿಯವರು ಹಣಕಾಸಿನ ವಿಷಯದಲ್ಲಿ ಬಹಳ ವಿಶೇಷತೆನ ನೋಡಬಹುದು. ನೀವು ಅಂದ್ಕೊಂಡಿರೋಂಥ ಎಲ್ಲ ಪ್ಲಾನು ಸಕ್ಸಸ್ ಆಗುತ್ತಾ? ವೃಷಭ ರಾಶಿಯವರಿಗೆ ನಿಮ್ಮ ತಾಳ್ಮೆಗೆ ತಕ್ಕ ಪ್ರತಿಫಲ ಸಿಗುವಂಥ ಸಮಯ ಬಂದಾಗಿದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಜೂನ್ 2026ರಲ್ಲಿ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ, ಮೊದಲನೇದಾಗಿ ಗ್ರಹಗಳ ಸ್ಥಾನಮಾನ ಹೇಗಿದೆ, ಯಾವ ಗ್ರಹಗಳ ಬದಲಾವಣೆ ಆಗ್ತಿದೆ ಅಂತ ನೋಡೋದಾದರೆ ನೋಡಿ, ಇದೇ ತಿಂಗಳ 2ನೇ ತಾರೀಕು ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ತನ್ನ ಉಚ್ಚ ರಾಶಿಗೆ ಪಥ ಬದಲಾಯಿಸ್ತಾ ಇರೋದ್ರಿಂದ ದ್ವಾದಶ ರಾಶಿಗಳ ಮೇಲೆ ಮಹತ್ತರವಾದ ಬದಲಾವಣೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ಜೊತೆಗೆ 8ನೇ ತಾರೀಕು ಶುಕ್ರ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸಿದರೆ 15ನೇ ತಾರೀಕು ಸೂರ್ಯ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಹಾಗೆ 21ನೇ ತಾರೀಕು ಕುಜಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ತನ್ನ ಪತನ ಬದಲಾಯಿಸಿದರೆ 22ನೇ ತಾರೀಕು ಬುಧಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಇನ್ನು ಉಳಿದ ಗ್ರಹಗಳಾದಂತಹ ರಾಹು ಗ್ರಹ ಕುಂಭರಾಶಿನಲ್ಲಿ ಸ್ಥಿತನಾಗಿದ್ದು, ಶನಿ ಮೀನ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ, ಹಾಗೂ ಕೇತು ಸಿಂಹ ರಾಶಿಯಲ್ಲಿ ಸ್ಥಿತವಾಗಿರುತ್ತೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನು ನೋಡೋಣ ಬನ್ನಿ. ವೃಷಭ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಏನೆಲ್ಲ ಫಲಾನುಫಲಗಳನ್ನ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಅಂತಂದರೆ ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶುಕ್ರ ಗ್ರಹ ನಿಮ್ಮ 2ನೇ ಮನೆಯಲ್ಲಿ ಸ್ಥಿತನಾಗಿರ್ತಾನೆ. ಸೊ 2ನೇ ಮನೆ ಅಂತ ಅನ್ನೋದು ಧನಸ್ಥಾನ ಆಗಿರುತ್ತೆ, ಕುಟುಂಬ ಸ್ಥಾನ ಆಗಿರುತ್ತೆ. ಸೊ ಯಾವಾಗ ಲಗ್ನಾಧಿಪತಿ ಕುಟುಂಬ ಸ್ಥಾನಕ್ಕಾಗಿರ್ಬೋದು, ಧನಸ್ಥಾನಕ್ಕಾಗಿರ್ಬೋದು ಬಂದಾಗ ಹಣದ ಅಭಿವೃದ್ಧಿ ತುಂಬ ಚೆನ್ನಾಗಾಗುತ್ತೆ. ನೀವೇನಾದರೂ ನ್ಯೂ ಸ್ಟಾರ್ಟಪ್ ಮಾಡಬೇಕು ಅಂದರೆ ಇದು ಉತ್ತಮವಾದ ಸಮಯ. ಕೆಲವರೆಲ್ಲ ಯೋಚನೆ ಮಾಡ್ತಿರ್ತೀರ, ಗುರುಬಲ ಹೊರಟೋಯ್ತು, ನಾನು ಹೆಂಗೆ ನ್ಯೂ ಸ್ಟಾರ್ಟಪ್ ಮಾಡೋದು? ಯಾಕಂದರೆ ಗುರು ನಿಮಗೆ 2ನೇ ಮನೆಯಿಂದ 3ನೇ ಮನೆಗೆ ಹೊರಟೋಗ್ಬಿಟ್ರು. ಈಗ ಆಲ್ರೆಡಿ ಸುಮಾರು ಜನ ಹೇಳ್ತಿರ್ತಾರೆ 3ನೇ ಮನೆಯಲ್ಲಿ ಗುರು ಬಂದುಬಿಟ್ರೆ ತುಂಬಾ ಪ್ರಾಬ್ಲಮ್ಸ್ ಎದುರಿಸ್ಬೇಕಾಗಿ ಬರುತ್ತೆ ಅಂತ. ಆದರೆ ಗುರುವಿನ ದೃಷ್ಟಿನೂ ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾವು ಅದಕ್ಕೂ ಪ್ರಾಮುಖ್ಯತೆ ಕೊಡಬೇಕಾಗಿ ಬರುತ್ತೆ. ಹಾಗೆ ಶುಕ್ರ ನಿಮಗೆ 2ನೇ ಮನೆಗೆ ಬಂದಾಗ, ಧನಸ್ಥಾನಕ್ಕೆ ಬಂದಾಗ ಹಣಕಾಸಿನ ಅರಿವು ತುಂಬಾ ಚೆನ್ನಾಗಾಗತ್ತೆ. ನೀವು ಅಂದ್ಕೊಳ್ಳೋ ಎಲ್ಲ ಕೆಲಸಗಳನ್ನು ಅಥವಾ ಏನಾದ್ರು ನ್ಯೂ ಸ್ಟಾರ್ಟಪ್ ಮಾಡಬೇಕು, ನಿಮ್ದೇನಾದ್ರು ಸಮ್ ಪ್ಲ್ಯಾನಿಂಗ್ಸ್ ಇತ್ತು ಅಂತಂದರೆ ಈ ಸಮಯದಲ್ಲಿ ನೀವು ಮಾಡ್ಕೋಬೋದು, ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ. ಯಾಕೆಂದರೆ 2ನೇ ಮನೆ ಅಧಿಪತಿ ಆಗಿರುವಂತಹ, ಧನಸ್ಥಾನಾಧಿಪತಿ ಆಗಿರುವಂತಹ ಬುಧ ಗ್ರಹದ ಜೊತೆಗೆ ಶುಕ್ರ ಸೇರಿಕೊಂಡಿದ್ದಾನೆ. ಇದು ಲಕ್ಷ್ಮೀನಾರಾಯಣ ಯೋಗ ಕೂಡ ಆಗಿರೋದ್ರಿಂದ ಉನ್ನತವಾದ ಫಲಗಳನ್ನ ಖಂಡಿತವಾಗ್ಲೂ ಜೂನ್ ತಿಂಗಳಲ್ಲಿ ವೃಷಭ ರಾಶಿಯವರು ನೋಡಬಹುದು. ಜೊತೆಗೆ ಬುಧ ಮತ್ತು ಶುಕ್ರರಿಬ್ಬರೂ ಕೂಡ 2ನೇ ಮನೆಯಿಂದ 3ನೇ ಮನೆಗೆ ತನ್ನ ಪ್ರವೇಶನ ಬೆಳೆಸಿದಾಗ ನಿಮಗೆ ಆತ್ಮಸ್ಥೈರ್ಯ ಜಾಸ್ತಿ ಆಗುತ್ತೆ. ಗುರುವಿನ ಒಟ್ಟಿಗೆ ಸೇರ್ಕೊತಾರೆ. ಸೊ ಹಾಗಾಗಿ ನಿಮಗೆ ಧೈರ್ಯ ಜಾಸ್ತಿ ಬರುತ್ತೆ, ಏನೇ ಕೆಲಸ ಮಾಡೋಕ್ಕೂ ಹುಮ್ಮಸ್ಸು ಜಾಸ್ತಿ ಬರುತ್ತೆ, ಎಲ್ಲನೂ ಕೂಡ ಓನಾಗಿ ಡಿಸಿಷನ್ ತೊಗೊಳ್ಳೋಂಥ ಕೇಪಬಲ್ ನಿಮಗೆ ಬಂದ್ಬಿಡುತ್ತೆ. ಮತ್ತು ವಾಕ್ಚಾತುರ್ಯ ಜಾಸ್ತಿ ಆಗುತ್ತೆ. ನಿಮ್ಮ ಮಾತಿಗೆ ಗೌರವ ಮನ್ನಣೆ ಬರುವಂಥ ಸಮಯ ಕೂಡ ಬರುತ್ತೆ. 4ನೇ ಮನೆಯ ಕೇತುವಿನ ಒಂದು ಸಂಚಾರದಿಂದ ನಿಮ್ಮ ತಾಯಿ ಆರೋಗ್ಯಕ್ಕೆ ಅದಷ್ಟು ಒಳ್ಳೆಯದಲ್ಲ. ಇದ್ರ ಜೊತೆಗೆ ಏನು ಅಂದರೆ ಕುಜಗ್ರಹ ಕೂಡ ನಿಮಗೆ 12ರಲ್ಲಿ ಸಂಚಾರ ಮಾಡ್ತಿರ್ತಾನೆ, ಆದರೆ ಕುಜನ ಬದಲಾವಣೆ ಕೂಡ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಕುಜನ ಬದಲಾವಣೆ ಆಗೋವರೆಗೂ ಕೂಡ ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರಗಳಲ್ಲಿ ನಿಮ್ಗೆ ಅಷ್ಟೊಂದು ಯಶಸ್ಸು ಸಿಗಲ್ಲ. ಜೊತೆಗೆ ತಾಯಿ ಆರೋಗ್ಯದಲ್ಲೂ ಕೂಡ ಅಂಥ ಒಂದು ಯಶಸ್ಸನ್ನು ನೀವು ನೋಡೋಕ್ಕಾಗೋದಿಲ್ಲ. ಕುಜ 12ನೇ ಮನೇಲಿ ಇರೋವರೆಗೂ ಕೂಡ ನಿಮ್ಮ ದಂಪತಿಗಳ ಮಧ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರೋದು, ಅಥವಾ ನಿಮ್ಮ ಸ್ಪೌಸ್ ಯಾರಿರ್ತಾರೆ ಅವರ ಒಂದು ಆರೋಗ್ಯದಲ್ಲಿ ಏರುಪೇರುಗಳನ್ನು ಕೂಡ ನೀವು ಗಮನಿಸಬೇಕಾಗಿ ಬರುತ್ತೆ. ಸೊ ಕುಜನ ಪರಿವರ್ತನೆಯ ನಂತರ ಖಂಡಿತವಾಗ್ಲೂ ಯಾವುದೇ ರೀತಿಯಾದ ನೆಗೆಟಿವಿಟಿ ಇರೋದಿಲ್ಲ, ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಜೊತೆಗೆ ಭೂಮಿಯಿಂದ ಲಾಭಗಳು ಶುರುವಾಗುತ್ತೆ. ಮತ್ತು ಗಂಡ ಹೆಂಡತಿ ಮಧ್ಯದಲ್ಲಿ ಬಾಂಡೇಜ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಗುರುವಿನ ದೃಷ್ಟಿ ಬೇರೆ ಇದೆ 7ನೇ ಮನೆ ಮೇಲೆ. ಸೊ ಹಾಗಾಗಿ ತುಂಬ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಕೆಲವರು ಆಗಲೇ ಎದುರಿಸ್ಬಿಟ್ಟಿರ್ತಾರೆ, ಕುಜ ನಿಮಗೆ 12ಕ್ಕೆ ಬಂದುಬಿಟ್ಟಿದ್ದಾನೆ, 7ನೇ ಮನೆ ಅಧಿಪತಿ, ಗಂಡ ಹೆಂಡ್ತಿಗೆ ಏನಾದ್ರು ಪ್ರಾಬ್ಲಮ್ ಆಗಿಬಿಡುತ್ತೆ, ಹಾಗಾಗುತ್ತೆ ಹಿಂಗಾಗುತ್ತೆ ಅಂತ ಅಷ್ಟೊಂದೆಲ್ಲ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಎಲ್ಲನೂ ಗ್ರಹಗಳ ಪರಿವರ್ತನೆ ಆದ ನಂತರ ಯಾವುದೇ ರೀತಿಯಾದ ನೆಗೆಟಿವಿಟಿ ಇರಲ್ಲ. ಅಕಸ್ಮಾತ್ ನಿಮ್ಗೆ 12ನೇ ಮನೇಲಿ ಇದ್ದಾಗೂ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳನ್ನ ನೀವು ಗಮನಿಸಬೇಕಾಗಿ ಬರುತ್ತೆ. ಅದು ಬಿಟ್ಟರೆ ನಿಮಗೆ ಮೇಜರ್ ಪ್ರಾಬ್ಲಮ್ಸ್ ಅಂತ ಏನೂ ಆಗಲ್ಲ. ಆದರೆ ನೀವು ಎಷ್ಟು ಒಳ್ಳೆಯದನ್ನೇ ಬಯಸಿ
ಬಯಸ್ತಾ ಇರ್ತೀರಾ, ಒಳ್ಳೆಯದನ್ನೇ ನುಡಿತಾ ಇರ್ತೀರಾ, ಖಂಡಿತವಾಗ್ಲೂ ಜೀವನದಲ್ಲೆಲ್ಲ ಒಳ್ಳೆಯದೇ ಆಗ್ತಾ ಇರುತ್ತೆ. ಯಾವಾಗಲೂ ಪಾಸಿಟಿವ್ ಆಗಿರೋದಕ್ಕೆ ಪ್ರಯತ್ನ ಪಡಿ. ಇನ್ನು 11ರಲ್ಲಿರುವಂಥ ಶನಿ ನಿಮಗೆ ಖಂಡಿತವಾಗ್ಲೂ ಒಳ್ಳೆ ಭಾಗ್ಯಗಳನ್ನ ತೊಗೊಂಬಂದು ಕೊಡ್ತಿದ್ದಾನೆ, ಒಳ್ಳೆ ಲಾಭಗಳನ್ನ ತೊಗೊಂಬಂದು ಕೊಡ್ತಿದ್ದಾನೆ. ಶನಿಯ ದೃಷ್ಟಿ ಏನೇ ನಿಮಗೆ ಲಗ್ನದ ಮೇಲೆ ಇದ್ದರೂ ಕೂಡ ಸ್ವಲ್ಪ ಲೇಸಿ ಫೀಲ್ ಆಗ್ಬೋದೇ ವಿನಾಯಿಸಿ ಯಾವುದೇ ರೀತಿಯ ಲಾಸ್ ಅಂತೂ ನಿಮಗೆ ಆಗೋದಿಲ್ಲ. ಇನ್ನು ನಿಮಗೆ ಸೂರ್ಯನ ಒಂದು ಸಂಚಾರ ಅಂತ ನೋಡೋಕೆ ಬಂದಾಗ ಲಗ್ನದಲ್ಲೇ ಇದ್ದಂಥ ಸೂರ್ಯ 2ನೇ ಮನೆಗೆ ತನ್ನ ಪ್ರವೇಶನ ಬೆಳೆಸ್ತಾನೆ. ಸೊ ಗೌರ್ಮೆಂಟಿಗೆ ಸಂಬಂಧಪಟ್ಟಿರುವಂಥ ಕೆಲಸಗಳಲ್ಲಿ ಲಾಭನ ನೋಡಬಹುದು, ಅಥವಾ ಭೂಮಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳಲ್ಲಿ ಲಾಭ ನೋಡುವಂಥದ್ದು. ಯಾರಾದರೂ ರಾಜಕಾರಣಿಗಳಿದ್ರು ಅಂತಂದರೆ, ಅಥವಾ ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದರು ಅಂತಂದರೆ ಅವ್ರಿಗೆ ಕೆಲಸದಲ್ಲಿ ಬಡ್ತಿ ಆಗುವಂಥದ್ದು, ಅಥವಾ ಹಣಕಾಸಿನ ಅಭಿವೃದ್ಧಿ ಸ್ವಲ್ಪ ಜಾಸ್ತಿ ಆಗುವಂಥದ್ದು ಎಲ್ಲನೂ ಕೂಡ ನೋಡ್ಬೋದು. ಮತ್ತು ನಿಮಗೆ ಮನೆಯಲ್ಲಿ ನೀವೇ ಒಂದು ಲೀಡರ್ ಅನ್ನುವಂಥ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ನಿಮಗೆ ಬಂದಿರುತ್ತೆ. 2ನೇ ಮನೆಗೆ ಸೂರ್ಯನ ಸಂಚಾರ ಆದಮೇಲೂ ಕೂಡ ಸ್ವಲ್ಪ ಮಾತಿನ ಕಡೆ ಗಮನ ಕೊಡಬೇಕಾಗಿ ಬರುತ್ತೆ. ಯಾಕೆ ಅಂತಂದರೆ ಸೂರ್ಯ ಅನ್ನೋದೇ ಹಾಗೆ ಗತ್ತು ಜಾಸ್ತಿ ಇರುತ್ತೆ, ಸ್ವಲ್ಪ ನಾನೇ ಅನ್ನೋವಂಥ ಒಂದು ಅಹಂನ ಬೆಳೆಸ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಸೊ ಅದ್ರ ಕಡೆ ಮಾತ್ರ ಗಮನ ಕೊಡಿ. ಯಾವುದೇ ಕಾರಣಕ್ಕೆ ನೋಡಿ, ಗ್ರಹಗಳು ಇವತ್ತು ಬರ್ತಿರುತ್ತೆ, ನಾಳೆ ಹೋಗ್ತಿರುತ್ತೆ. ಎಲ್ಲನೂ ಅಷ್ಟೇ, ಒಳ್ಳೆಯದು ಕೆಟ್ಟದ್ದು ಪ್ರತಿಯೊಂದೂ ಕೂಡ ಇವತ್ತು ಬರುತ್ತೆ, ನಾಳೆ ಇರಲ್ಲ. ಹಾಗಂತ ಬಂದಿದೆ ಅಂತ ಅಂದ್ಬಿಟ್ಟು ನಾವು ಮೆರೆಯೋಕ್ಕೂ ಹೋಗಬಾರ್ದು, ಇಲ್ಲ ಅಂತ ಯಾರ ಮುಂದೆ ತಲೆನೂ ತಗ್ಗಿಸ್ಬಾರ್ದು. ಇದನ್ನು ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಂಡು ಆ ಸಮಯ ಸಂದರ್ಭಕ್ಕೆ ತಕ್ಕಾಗೆ ನೀವು ಎಲ್ಲನೂ ಅಡ್ಜಸ್ಟ್ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಬದುಕ್ಬಿಟ್ಟು ಹೊಟ್ಟೋದ್ರೆ ಯಾವುದೇ ರೀತಿಯಾದ ಒಂದು ಕಪ್ಪು ಚಿಕ್ಕೆ ಅನ್ನೋದು ಜೀವನದಲ್ಲಿ ಇರೋದಿಲ್ಲ. ಇನ್ನು ರಾಹು ಸಂಚಾರ ಅಂತ ನೋಡೋಕೆ ಬಂದಾಗ, ರಾಹು ನಿಮಗೆ 10ನೇ ಮನೇಲಿ ಇದ್ಕೊಂಡು ಒಳ್ಳೆ ಸಕಲ ಭಾಗ್ಯಗಳನ್ನು ಕೂಡ ನಿಮಗೆ ಕೊಡ್ತಾ ಇದ್ದಾನೆ. ಅಂದರೆ ಕೆಲಸದಲ್ಲಿ ಅಭಿವೃದ್ಧಿ ಕೊಡ್ತಿದ್ದಾನೆ, ಕೆಲಸದಲ್ಲಿ ಆಪರ್ಚುನಿಟೀಸ್ನ ತೊಗೊಂಬಂದು ಕೊಡ್ತಿದ್ದಾನೆ. ಅವೆಲ್ಲನೂ ಕೆಲಸಗಳನ್ನ ನೀವು ಮಾಡಬೇಕಷ್ಟೇ. ಯಾಕಂದರೆ ರಾಹು ಏನೇ ಕೊಟ್ಟರು ಅದನ್ನು ಜಾಸ್ತಿ ಕೊಡ್ತಾನೆ, ಯಾವುದನ್ನು ಕಮ್ಮಿ ಕೊಡೋದಿಲ್ಲ. ಒಳ್ಳೆಯದೇನೇ ಆಗಿರ್ಬೋದು, ಕೆಟ್ಟದನ್ನೇ ಆಗಿರ್ಬೋದು. ಸೊ ಅದನ್ನು ಸ್ವೀಕರಿಸೋದು ನಮ್ಮ ಕೈನಲ್ಲಿರುತ್ತೆ. ಯಾವ ಕೆಲಸ ಮಾಡ್ತಿದ್ದೀವಿ, ಇದನ್ನು ಮಾಡಬೇಕಾ ಬೇಡವಾ ಅನ್ನೋ ಆಲೋಚನೆ ಮಾಡ್ಕೊಂಡು ಕೆಲಸ ಮಾಡಿದ್ರೆ ಸಾಕು. ಖಂಡಿತ ನಿಮಗೆ ಏನೋ ಆಗೋಗ್ಬಿಡುತ್ತೆ, ಇನ್ನೇನೋ ಸಮಸ್ಯೆ ಬಂದುಬಿಡ್ಬೋದು ಅನ್ನೋಂಥ ಆತಂಕ ಇರೋದಿಲ್ಲ. ಇನ್ನು ಗುರುವಿನ ದೃಷ್ಟಿ ಅಂತ ನೋಡೋಕೆ ಬಂದಾಗ ನಿಮಗೆ 7ನೇ ಮನೆ ಮೇಲೆ ಆಗಿರ್ಬೋದು, ಅಥವಾ 9ನೇ ಮನೆ ಮೇಲೆ ಆಗಿರ್ಬೋದು ಗುರುವಿನ ದೃಷ್ಟಿ ಇದೆ. 11ನೇ ಮನೆ ಮೇಲೂ ಗುರು ದೃಷ್ಟಿ ಇದೆ. ಲಾಭ ಜಾಸ್ತಿ ಆಗುತ್ತೆ, ಅದೃಷ್ಟ ಜಾಸ್ತಿ ಆಗುತ್ತೆ, ಮತ್ತು ನಿಮಗೆ ಕೆಲಸದಲ್ಲಿ ಒಂದು ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲ ಒಂದು ಒಳ್ಳೆ ಸಂದರ್ಭ ನಿಮಗೆ ಕ್ರಿಯೇಟ್ ಆಗಿದೆ. ಗುರು ಚೇಂಜ್ ಆಗಿದ್ದಕ್ಕೆ 3ನೇ ಮನೆಗೆ ಹೋದ ಅಂತ ನೀವು ದುಃಖ ಪಡ್ತೀರಾ, ಅಥವಾ ಒಳ್ಳೆ ಮನೆಗಳಿಗೆ ಗುರುವಿನ ದೃಷ್ಟಿ ಇದೆ, ಗುರುವಿನ ಅನುಗ್ರಹ ನಮ್ಗೆ ಆಗ್ತಿದೆ ಅಂತ ಖುಷಿ ಪಡ್ತೀರಾ ನೀವು ಅಲ್ವಾ. ಸೊ ಹಾಗಾಗಿ ಜಾಸ್ತಿ ನಮಗೆ ಒಳ್ಳೇದಾಗೋದ್ರ ಕಡೆ ಜಾಸ್ತಿ ನಾವು ಫೋಕಸ್ ಮಾಡೋಣ. ಇನ್ನು ಫ್ಯಾಮಿಲಿ ಲೈಫ್ ಹೇಗಿರುತ್ತೆ ಅಂದಾಗ, ನಾನು ಆಗಲೇ ಹೇಳಿದೆ ನಿಮಗೆ 7ನೇ ಮನೆಗೆ ಗುರು ದೃಷ್ಟಿ ಇದೆ ಅಂತ ಅಂದಾಗೆ ಅಂದ್ಕೋಬೇಕು ಫ್ಯಾಮಿಲಿ ಲೈಫಲ್ಲಿ ತುಂಬ ಚೆನ್ನಾಗಿರುತ್ತೆ. ಗಂಡ ಹೆಂಡತಿ ಮಧ್ಯದಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಮರ್ಯಾದೆ ಬರೋದಕ್ಕೆ ಶುರುವಾಗುತ್ತೆ. ಸೊ ಒಂದು ಹ್ಯಾಪಿ ಆದ ಲೈಫ್ನ ನೀವು ಲೀಡ್ ಮಾಡ್ತೀರಾ. ಇನ್ನು ವಿದ್ಯಾರ್ಥಿಗಳಿಗೂ ಅಷ್ಟೇ, ಎಜುಕೇಷನಲ್ಲಿ ಯಾವುದೇ ರೀತಿಯಾದ ತೊಡಕುಗಳಾಗೋದಿಲ್ಲ. ಸ್ವಲ್ಪ ಪ್ರಯತ್ನ ಪಟ್ಟು ಓದಿದ್ರು ಕೂಡ ಒಳ್ಳೆ ಮಾರ್ಕ್ಸ್ನ ಖಂಡಿತವಾಗ್ಲೂ ತೊಗೊತೀರಾ. ಆರೋಗ್ಯ ದೃಷ್ಟಿ ಅಂತ ನೋಡೋಕೆ ಬಂದಾಗ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳನ್ನ ನೋಡಬೇಕಾಗಿ ಬರುತ್ತೆ. ಯಾವ ರೀತಿ ಅಂತಂದರೆ, ಕುಜ 12ನೇ ಮನೇಲಿ ಇರೋವರೆಗೂ ಕೂಡ ರಕ್ತಕ್ಕೆ ಸಂಬಂಧಪಟ್ಟಿರುವಂಥದ್ದಾಗಿರ್ಬೋದು, ಮತ್ತು ಮೂಳೆಗೆ ಸಂಬಂಧಪಟ್ಟಿರುವಂಥ ಕೆಲವು ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರುತ್ತೆ. ವಾಹನ ಚಲಾವಣೆ ಮಾಡಬೇಕಾದ್ರೆ ಆಕ್ಸಿಡೆಂಟ್ಗಳಾಗುವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರಿ. ಇದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದ ನೆಗೆಟಿವಿಟಿ ನಿಮಗಿಲ್ಲ. ಆದರೂ ಪರಿಹಾರವಾಗಿ ಏನು ಮಾಡಬೇಕು ಅಂತಂದರೆ, ಪ್ರತಿ ಮಂಗಳವಾರ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ಸಾಧ್ಯ ಆದರೆ ತೊಗರಿಬೇಳೆನ ದಾನ ಮಾಡಿ. ಜೊತೆಗೆ ಇವಾಗ ನಿಮಗೆ ಯೋಗಗಳು ತುಂಬ ಚೆನ್ನಾಗಿರೋದ್ರಿಂದ ಲಕ್ಷ್ಮೀನಾರಾಯಣ ಸ್ವಾಮಿಯ ದರ್ಶನ ಮಾಡಿಸ್ಕೊಳ್ಳಿ. ಎಲ್ಲಿ ನಿಮಗೆ ಲಕ್ಷ್ಮೀನಾರಾಯಣ ಜೊತೆಲಿದ್ದಾರೆ ಅನಿಸುತ್ತೋ ಆ ಜಾಗಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ಜಾಸ್ತಿ ಆರಾಧನೆ ಮಾಡಿ, ಅಂದರೆ ಅವರ ನಾಮ ಸ್ಮರಣೆಗಳನ್ನ ಜಾಸ್ತಿ ಮಾಡ್ಕೊಳ್ಳಿ. ಮತ್ತಷ್ಟು ಮಗದಷ್ಟು ನಿಮಗೆ ದೇವರ ಅನುಗ್ರಹ ಜಾಸ್ತಿನೇ ಆಗುತ್ತೆ.